ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಎರಡನೇ ಹಂತದ ಪ್ರಮಾಣ ವಚನಗಳು ಯಾವಾಗ ನಡೀಬಹುದು, ಅಂದರೆ ಸಂಪುಟ ವಿಸ್ತರಣೆ ಯಾವಾಗ ಆಗಬಹುದು? ನಾವು ಆವಾಗಲಿಂದ ಮಾತಾಡ್ತಾ ಇದ್ದೀವಿ ರಾಜ್ಯಸಭಾ ಚುನಾವಣೆಗೆ ಮತದಾನ ಎಲ್ಲ ಮುಗಿದ ಮೇಲೆ ಅಂತ, ಹೌದಾ? ಅಜಿತ್, ಒಂದು ವೇಳೆ ರಾಜ್ಯಸಭಾ ಚುನಾವಣೆಗೆ ಅನ್ಅಪೋಸ್ಡ್ ಆದರೆ 8ನೇ ತಾರೀಕು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್. ಅನ್ಅಪೋಸ್ಡ್ ಆಗಲಿಲ್ಲ ಅಂದರೆ 18ರ ಮತದಾನದ ಮಹತ್ವ ಇದೆ. 5ನೇ ಕ್ಯಾಂಡಿಡೇಟ್ ಬಂದರೆ ಇಲ್ಲ ಅಂದರೆ ಆದಷ್ಟು ಬೇಗ ಸಂಪುಟದ ರಚನೆಗೆ ತಯಾರಿಗಳು ಕೂಡ ಶುರು ಆಗ್ಬೋದು. ಬಟ್ ಅಲ್ಲಿ ರಾಜ್ಯಸಭಾ ಚುನಾವಣೆಗಳು ಇರೋದ್ರಿಂದ ಅಲ್ಲಿ ಹೈಕಮಾಂಡ್ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಬ್ಯುಸಿ ಇದ್ದರೆ ಇಟ್ ಮೇ ಟೇಕ್ ಟೈಮ್. ನನಗನ್ಸುತ್ತೆ ಇವತ್ತು ಆಲ್ರೆಡಿ 4ನೇ ತಾರೀಕು, ಇನ್ನೊಂದು 20 ದಿನದಲ್ಲಿ ಮಂತ್ ಎಂಡ್ ಒಳಗಡೆ ಅಂತರೂ ಮಾಡಲೇಬೇಕಾಗತ್ತೆ, ಯಾಕಂದರೆ ಜುಲೈನಲ್ಲಿ ಸೆಷನ್ ಕರಿಬೇಕು. ಹೌದು. ಬಟ್ ಕೆಲವೊಂದು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಪಾಲಿಟಿಕ್ಸ್ನಲ್ಲಿ ಅದಕ್ಕೊಂದು ರೀತಿಯ, ಈಗ ಫಾರ್ ಎಕ್ಸಾಂಪಲ್, ಈಗ ಮಹಿಳೆಯರು ಸಂಪುಟದಲ್ಲಿ ಮೊದಲ ಹಂತದಲ್ಲಿ ತೆಗೆದುಕೊಳ್ಳಿಕ್ಕೆ ಸಮಸ್ಯೆ ಏನಿತ್ತು ಅಲ್ವಾ? ಹೌದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ 2ನೇ ಹಂತದಲ್ಲಿ ಬಂದೇ ಬರ್ತಾರೆ ಅಂತಕ್ಕಂಥದ್ದನ್ನು ಅವರಿಗೆ ವಿಶ್ವಾಸ ವ್ಯಕ್ತಪಡಿಸ್ತಿದ್ದಾರೆ. ಕರೆಕ್ಟು. ತಗೊಳ್ಳದೆ ಅನ್ನೋದಾದರೆ ಈಗಲೇ ತಗೊಳ್ಳೋದೇ ಆಗಿದ್ರೆ ಈಗ ತಗೋಬೋದಿತ್ತಲ್ವ. ಒಂದು ಸಂತೋಷ್ ಲಾಡ್ BJP ಹೈಕಮಾಂಡ್ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಸೊಂಡೂರಿನಂಥ ಒಂದು ಪ್ರಮುಖ ಚುನಾವಣೆಯನ್ನು ಗೆಲ್ಲಿಸ್ತಂದು ಕೊಟ್ಟರು. ನೀವು ಮಂತ್ರಿ ಮಾಡದೇ ಇರಲಿಕ್ಕೆ, ಈಗ ಅಂದರೆ ಯಾರನ್ನು ಮಂತ್ರಿ ಮಾಡಬೇಕು ಮಾಡದೇ ಇರಬೇಕು ಅನ್ನೋದು ಅವ್ರಿಗೆ ಬಿಟ್ಟು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದು. ಬಟ್ ನಿಮಗೆ ಪಾಲಿಟಿಕ್ಸ್ನಲ್ಲಿ ಒಂದು ಲಾಜಿಕ್ ಬೇಕಾಗತ್ತೆ. ಹೌದು. ಅಂದರೆ ತಾರ್ಕಿಕವಾಗಿ ನೋಡಿದ್ರೆ ಆಗ್ತಾರೆ ಅವರು. ಅಲ್ಲೀಗ ಪ್ರಿಯಾಂಕರ್ಗೆ ಶರಣ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ಯತೀಂದ್ರ ಒಳಗಡೆ ಬಂದರು ಅಲ್ವಾ, ಭೈರತಿ ಸುರೇಶ್ ಒಳಗಡೆ ಬಂದರು. ಜಾತೀಯದ ಕಾಂಬಿನೇಷನ್ನಲ್ಲೂ ಸಂತೋಷ್ ಲಾಡ್, ಈಗ ಮರಾಠ ಅಲ್ಲಿ ಯಾರೂ ಇಲ್ಲ. ಹೌದು ಅಲ್ವಾ? ಹಾಗಿರುವಾಗ ಈಗ ಸಂತೋಷ್ ಲಾಡ್ರನ್ನು ಹೊರಗೆ ಬಿಟ್ಟರೆ ಅದಕ್ಕೆ ಪೊಲಿಟಿಕಲ್ ಲಾಜಿಕ್ ಏನು ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕಾಗ. ಆದರೆ ನೀವು ಹೊರಗಿಟ್ಟು ಶ್ರೀನಿವಾಸ್ ಮಾನೆ ಅವ್ರನ್ನ ಮುಂದಿನ ಬಾರಿ ತರ್ತಿದ್ದೀರಿ ಅಂತಂದರೆ ದಟ್ಸ್ ಯುವರ್ ಪ್ರಿರೋಗೇಟಿವ್. ಅಂದರೆ ಯಾರನ್ನಾದರೂ ಅಲ್ಲಿಂದ ಆ ಭಾಗದಿಂದ ತರಬೇಕಲ್ಲ. ಈಗ ನಾನು ನೋಡ್ತಾ ಇದ್ದೆ ನಿನ್ನೆ MB ಪಾಟೀಲ್ ಬಿಟ್ಟರೆ ನಿಮ್ಗೆ ಇಡೀ ಮುಂಬೈ ಕರ್ನಾಟಕ ಭಾಗ ಕಾಂಗ್ರೆಸ್ಗೊಂದು ಫೇಸ್ ಲಿಫ್ಟನ್ನು BJP ಸೋಲಿಕ್ಕೆ ಕಾಂಗ್ರೆಸ್ ಬರಲಿಕ್ಕೆ ಮುಖ್ಯ ಕಾರಣ ಆ ಭಾಗ. ನಾವು ಆ ಭಾಗದಿಂದ ಬರ್ತೀವಿ ಅಂತ ವಿಷಯ ಹೇಳ್ತಾ ಇಲ್ಲ ನಾನು. ನೀವು ಅಲ್ಲೂ ಕೂಡ ಕಾಂಬಿನೇಷನ್ಸ್ಗಳನ್ನು ಹೆಂಗೆ ಮಾಡಲಿಲ್ಲ? ಒಂದು ಲಾಡ್ ಯಾಕೆ ಒಳಗಡೆ ಬರಲಿಲ್ಲ? ಲಾಡ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಹೆಸರು ಮಾಡಿರ್ತಕ್ಕಂಥ ಮಂತ್ರಿಗಳು, ಪೊಲಿಟಿಕಲ್ ಪ್ರಭಾವ ಇರ್ತಕ್ಕಂಥ ಮಂತ್ರಿಗಳು, ಅವರು ಒಳಗಡೆ ಬರಲಿಲ್ಲ. ಇರಲಿ, ಅದೊಂದು ಪ್ರಶ್ನೆ. ಬಟ್ ಈಗ ಶರಣ್ ಪ್ರಕಾಶ್ ಪಾಟೀಲ್ರದ್ದು ಏನು ಮೆರಿಟ್ ಇತ್ತು? ಖರ್ಗೆ ಅವರ ಆಪ್ತರು, ಖರ್ಗೆ ಅವರು ಪಟ್ಟು ಹಿಡಿದು ಹೆಸರು ಹಾಕ್ಸಿದ್ರು. ಹೌದು. ಭೈರತಿ ಸುರೇಶ್ದು ಏನು ಮೆರಿಟ್ ಇತ್ತು? ಸಿದ್ದರಾಮಯ್ಯನವ್ರು ಪಟ್ಟು ಹಿಡಿದು ಹಾಕ್ಸಿದ್ರು. ಡಾಕ್ಟರ್ ಯತೀಂದ್ರದ್ದು ಏನು ಮೆರಿಟ್ ಇತ್ತು? ಸಿದ್ದರಾಮಯ್ಯನವರ ಪುತ್ರ. ನಾನು ಅದೇ ಪ್ರಶ್ನೆ ಕೇಳ್ತಿರೋದು. ಓಕೆ, ಪಾಲಿಟಿಕ್ಸ್ನಲ್ಲಿ ನೀವೇನೇ ನಿರ್ಣಯಗಳನ್ನು ತೆಗೆದುಕೊಳ್ಳಿ, ಬಟ್ ಆ ನಿರ್ಣಯಗಳ ಪರ್ಸೆಪ್ಷನ್ ಏನು ಬಿಲ್ಡ್ ಆಗತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ನನಗನ್ಸುತ್ತೆ ಸೆಕೆಂಡ್ ರೌಂಡ್ನಲ್ಲಿ ಹೆಂಗೆ ಆಗತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾಕಂದರೆ ಸೈಲೆಂಟ್ಲಿ ನೀವು ಮೊನ್ನೆಯಿಂದ ಗಮನಿಸಿ, DK ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಆದರೆ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಆದ ನಂತರ ಏಕಾಏಕಿ ಕೆಲ ಬದಲಾವಣೆಗಳು ನಡೆದವು. ಓಕೆ, ಏನು ಆ ಬದಲಾವಣೆಗಳು? ಒಂದು, BK ಹರಿಪ್ರಸಾದ್ ಆಶ್ಚರ್ಯಕರ ರೀತಿಯಲ್ಲಿ ರಾಜ್ಯ ಅಧ್ಯಕ್ಷರಾದರು. ಯಾರು? BK ಹರಿಪ್ರಸಾದ್. BK ಹರಿಪ್ರಸಾದ್ಗೂ DK ಶಿವಕುಮಾರ್ಗೂ ಅಷ್ಟಕ್ಕಷ್ಟೇ. BK ಹರಿಪ್ರಸಾದ್ DK ಶಿವಕುಮಾರನ್ನು ಖಂಡ ತುಂಡವಾಗಿ ವಿರೋಧಿಸ್ತಕ್ಕಂಥ ನಾಯಕ. ಅವರಂತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಅಂದರೆ DK ಶಿವಕುಮಾರರಿಗೆ ಹೈಕಮಾಂಡ್ ಹೇಳ್ತಿದೆ, ನಾವು ನಿಮಗೂ ಫ್ರೀ ರನ್ ಕೊಡ್ಲಿಕ್ಕೆ ತಯಾರಿಲ್ಲ, ಸ್ವಲ್ಪ ಮುಗುದಾರ ಹಾಕಬೇಕಾಗತ್ತೆ ಅನ್ನೋದು BK ಹರಿಪ್ರಸಾದ್ ರಾಜ್ಯಾಧ್ಯಕ್ಷರಾದಾಗ ಸ್ಪಷ್ಟವಾಗಿತ್ತು. ಸಿಂಗಲ್ ಡಿ ಸಿ ಎಂ G ಪರಮೇಶ್ವರ್ ಜೊತೆಗೆ DK ಶಿವಕುಮಾರ್ ಆ ವಿಷಯವನ್ನು ತಂದಾಗ ಸಿದ್ದರಾಮಯ್ಯನವರ ಬಣದಲ್ಲಿ ಏನು ನಡೀತು ಅಂತಕ್ಕಂಥದ್ದು ಕೂಡ ನೋಡಬೇಕಾಗತ್ತೆ. MB ಪಾಟೀಲ್ ಕಂಟೆಂಡರ್ ಇದ್ದರು, ಅವರು ಹೋಗಿ ಕೇಳಿದ್ರು DCM ಮಾಡಬೇಕು ಅಂತ. ಹೌದು. ಸತೀಶ್ ಜಾರಕಿಹೊಳಿ, ಈಗ ನ್ಯಾಚುರಲಿ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗಬೇಕಿತ್ತು. ಅವ್ರು KPCC ಅಧ್ಯಕ್ಷರಾಗಲಿಲ್ಲ. ಮಂತ್ರಿ ಇದ್ದಾಗ ಅವರು DCM ಹೆಂಗೆ ಕನ್ಸಿಡ್ರೇಷನ್ ಆಗಲಿಲ್ಲ? ಅಂದರೆ ಒಳಗಡೆ ಏನು ನಡೀತು 48 ಗಂಟೆಯಲ್ಲಿ ಅನ್ನೋದು ಕೂಡ ಮುಖ್ಯ ಆಗಬೇಕು. ಅದೊಂದು ಚರ್ಚೆಯ ಭಾಗ ಅಲ್ವಾ?
ಎಂ ಬಿ ಪಾಟೀಲು ಸತೀಶ್ ಜಾರಕಿಹೊಳಿ DCM ಆಗದೆ ಇದ್ರೂ ಪರವಾಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಂತನಾ ನೀವು ಹೇಳ್ತಾ ಇರೋದರ ಅರ್ಥ? ಅಲ್ಲ, ನಾನಂದರೆ ಪರಮೇಶ್ವರ್ ಒಬ್ಬರೇ ಆಗಲಿ, ಸಿಂಗಲ್ DCM ಆಗಲಿ ಅನ್ನೋ ಸಿದ್ದರಾಮಯ್ಯನವ್ರ ಆಟನ, ಪರಮೇಶ್ವರ್ ಅವ್ರದೇ ಆಟನ? ಈಗ ಸಿದ್ದರಾಮಯ್ಯನವರು ಈಗ ನೋಡಿ ನೀವು, ಅಂದರೆ ನಾನೊಂದು ಕಾಂಬಿನೇಷನ್ ಹೇಳ್ತೀನಿ. ಪರಮೇಶ್ವರ್ ಆದರು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು DCM ಆಗದಂತೆ ತಡೆಯುವ ಪ್ರಯತ್ನ ನಡೆದಿಲ್ಲ ಅನ್ನೋದರ ಅರ್ಥ ಅದು. ಪ್ರಿಯಾಂಕ್ ಖರ್ಗೆ ಭಾಳ ಬಹಿರಂಗವಾಗಿ ಗಂಭೀರವಾಗಿ ಪ್ರಯತ್ನ ಮಾಡ್ತಿದ್ರು DCM ಆಗಬೇಕು ಅಂತ. ಹೌದು ಅಲ್ವಾ? ಕರೆಕ್ಟ್. ಹಾಗಿರುವಾಗ ಏಕಾಏಕಿ ಕೊನೆಯ ಗಳಿಗೆಯಲ್ಲಿ ಪರಮೇಶ್ವರ್ ಹೆಂಗೆ DCM ಆದರು, ಯಾಕಾದರು? ನಾನು ಹೇಳ್ತಿರೋದು ಸುದ್ದಿ ಇರೋದು ಈಗ ಅಲ್ಲಿ ಅಂತ. ಈಗ ರಾಮಲಿಂಗಾರೆಡ್ಡಿ ವಿರೋಧ ಮಾಡ್ತಿದ್ದಾರೆ. ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯನವರ ಬೆಂಬಲಿಗರು. ಕೃಷ್ಣ ಬೈರೇಗೌಡರು ಒಂದು ಸಿದ್ದರಾಮಯ್ಯನವ್ರ ಬೆಂಬಲಿಗರು ಹೌದು, ಹೈಕಮಾಂಡ್ ಹೌದು. ಏಕಾಏಕಿ ರಾಮಲಿಂಗಾರೆಡ್ಡಿ ಅಸಮಾಧಾನ ಸೂಚಿಸ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿಗಳಿಗೂ ಅದನ್ನು ಬೆಂಗಳೂರನ್ನು ಕೃಷ್ಣ ಬೈರೇಗೌಡರಿಗೆ ಕೊಡೋದು ಮನಸ್ಸಿದೆಯಾ ಅಲ್ಲಿ ಪ್ರಶ್ನೆ ಇದೆ. ಇದು ಹೌದು. ರಾಮಲಿಂಗಾರೆಡ್ಡಿಯವರ ಬೇಸರದ ಹಿಂದೆ ಏನೆಲ್ಲ ಇದೆ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಅಂತಕ್ಕಂಥದ್ದು ಕೂಡ ಗಮನಿಸಬೇಕಾಗತ್ತೆ. ನ್ಯಾಚುರಲಿ ಅಜಿತ್, ಇದು ಪಾಲಿಟಿಕ್ಸ್ನಲ್ಲಿ ಇದು ನಡೆಯೋದೆ, ನಾನೇನು ಇದು ಹೊಸದಾಗಿ ನಡೀತದೆ ಅಂತ ಹೇಳ್ತಾ ಇಲ್ಲ. ಈಗ ನಾವು ಎಲ್ಲರೂ ಇಡೀ ರಾಜ್ಯ ಅಂದ್ಕೊಂಡಿತ್ತು, ಇಡೀ ದೇಶ ಅಂದ್ಕೊಂಡಿತ್ತು ಸಿದ್ದರಾಮಯ್ಯನವ್ರು ತುಂಬ ಸುಲಭವಾಗಿ ಬಿಟ್ಕೊಡಲ್ಲ ಅಂತ. ಹೌದು. ಅವ್ರು ಯಾವುದೇ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸು ಲೆಕ್ಕಾಚಾರ ಪಕ್ಕದಲ್ಲಿ ಬಿಟ್ಟು ಹೋಗ್ಬಿಟ್ರು. ಹೌದು. ಬಟ್ ಮುಂದಿನ ರಾಜಕಾರಣ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇವೆ ಅಂದರೆ DK ಶಿವಕುಮಾರ್ಗೊಂದು ಫ್ರೀ ಹ್ಯಾಂಡ್ನ ನಿರೀಕ್ಷೆ ಇತ್ತಲ್ವ? ಅದಿಲ್ಲ. ಹರಿಪ್ರಸಾದ್ ಅಧ್ಯಕ್ಷರಾದಾಗಲೇ ಆ ಫ್ರೀ ಹ್ಯಾಂಡ್ ಕೊಡೋಕ್ಕಾಗಲ್ಲ ಅನ್ನೋದು. ಈಗ ಬಿ ಕೆ ಮತ್ತು DK ಹೆಂಗೆ ಕಾಂಬಿನೇಷನ್ ಆಗ್ತಾರೆ ಅನ್ನೋದು ನೋಡ್ಬೇಕು. ಹಳೆ ಫ್ರೆಂಡ್ಶಿಪ್ ಇತ್ತು ಅವ್ರಿಗೆ. ಹೌದು, ಹಳೆ ಫ್ರೆಂಡ್ಶಿಪ್ ಇದೆ ಅವ್ರಿಗೆ. ಬಟ್ ಇವತ್ತಿನ ಸ್ಥಿತಿಯಲ್ಲಿ BK ಹರಿಪ್ರಸಾದ್ರನ್ನು ತಂದಿದ್ದು ಸ್ವಲ್ಪ ಚೆಕ್ ಆ್ಯಂಡ್ ಬ್ಯಾಲೆನ್ಸಲ್ಲಿ DK ಶಿವಕುಮಾರನ್ನು ಇಡಬೇಕು ಅನ್ನುವ ಸಿದ್ದರಾಮಯ್ಯನವರು ಮತ್ತು ಉಳಿದ ಬಣಗಳ ಒತ್ತಾಸೆಯ ಕಾರಣದಿಂದಾಗಿ. ಅದೆಷ್ಟರ ಮಟ್ಟಿಗೆ ಅವ್ರು ಮಾಡ್ತಾರೆ? ಈಗ ಜಾರಕಿಹೊಳಿ ಭಯಂಕರ ಪವರ್ಫುಲ್ ಆಗಿಬಿಟ್ಟಿದ್ರು ಸಿದ್ದರಾಮಯ್ಯನವ್ರ ಸಂದರ್ಭದಲ್ಲಿ. ಹೌದು. ಏಕಾಏಕಿ ಅವರ ಪವರ್ ಫಿಸಲ್ ಔಟ್ ಆಗ್ಬಿಡ್ತು. ಏಕಾಏಕಿ ಅವ್ರ ಪವರ್ ಫಿಸಲ್ ಔಟ್ ಆಯಿತು. ಸೊ ಇವು ತೆರೆಯ ಹಿಂದೆ ಏನು ಬೆಳವಣಿಗೆಗಳು ನಡೆದಿವೆ ಅನ್ನೋದ್ರತ್ತ ಮಾತ್ರ ನಾನು ಬೊಟ್ಟು ಮಾಡ್ತಿದ್ದೀನಿ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಈಗ ತೆರೆಯ ಹಿಂದೆ ಏನು ನಡೆದಿದೆ ಅಂತಕ್ಕಂಥದ್ದು ಇನ್ನೊಂದು ವಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಬಟ್ ಸಮ್ ಡೆವಲಪ್ಮೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್. ಅಂದರೆ ಈಗ ನಾವು ಬರೀ ಜಮೀರ್ ನೋಡ್ತಾ ಇದ್ವಿ, ಸಂತೋಷ್ ಲಾಡ್ರತ್ತ ನೋಡ್ತಾ ಇದ್ವಿ, ಬಟ್ ಅದರ ಹೊರತಾಗಿಯೂ ಕೂಡ ಕೆಲ ಬೆಳವಣಿಗೆಗಳು ನಡೆದಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಿದೆ. ಎಸ್. ಖಾತೆ ಹಂಚಿಕೆಯಲ್ಲಿ ಸಿದ್ದರಾಮಯ್ಯನವ್ರ ಮಾತು ಎಷ್ಟರ ಮಟ್ಟಿಗೆ ನಡೆಯುತ್ತೆ, ಅಥವಾ ಕನ್ಸಲ್ಟೇಷನ್ DK ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ತಗೊಳ್ತಾರೆ? ಅಜಿತ್, ಯಾವುದೇ ಒಂದು ಸರ್ಕಾರಕ್ಕೆ ಅಂದರೆ ಇಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿ ಹೊಸ ಮುಖ್ಯಮಂತ್ರಿ ಆಯ್ಕೆವರೆಗೆ ಎಲ್ಲವೂ ಸುಲಲಿತವಾಗಿ ನಡೆದಾಗ ನಿನ್ನ ರಾತ್ರಿ ಖಾತೆ ಹಂಚಿಕೆ ಆಗಬೇಕಿತ್ತು. ಹೌದು. ಈಗ ಲಾಜಿಕಲಿ 24 ಗಂಟೆ ಕಳೆದು ಹೋಯಿತು ಸರ್ಕಾರ ಪ್ರಮಾಣ ವಚನವನ್ನು ಸ್ವೀಕರಿಸಿ. 30 ಖಾತೆ ಹಂಚಿಕೆ ಮಾಡ್ತಾ ಇಲ್ಲ ನೀವು. ಹೌದು, ಬರೀ 13 ರಿಪೀಟ್ ಮಂತ್ರಿಗಳ ಖಾತೆ ಹಂಚಿಕೆಯನ್ನು ಮಾಡ್ತಾ ಇದ್ದೀರಿ. ಹೀಗಿರುವಾಗ 24 ಗಂಟೆಯಲ್ಲಿ ಖಾತೆ ಹಂಚಿಕೆ ಆಗಲೇಬೇಕು ಅಂತ ನಾನು ಹೇಳಲ್ಲ, 48 ಗಂಟೆ ಕಾದವರು ನಿರೀಕ್ಷಿತ ಅಂತ ಅದು. ಬಟ್ ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಸಮ್ ಫಿಶರ್ಸ್ ಹ್ಯಾವ್ ಡೆವಲಪ್ಡ್ ಇನ್ ಕರ್ನಾಟಕ ಕಾಂಗ್ರೆಸ್ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಏನದು ಇದು ಬಗೆಹರಿಯಲ್ವಾ? ಬಗೆಹರಿಯತ್ತೆ ನೋಡ್ರಿ. ಅಧಿಕಾರ ಇದೆ ಅಲ್ವಾ, ಆ ಎಲ್ಲ ಕಗ್ಗಂಟುಗಳನ್ನು ಬಗೆಹರಿಸುವ ಶಕ್ತಿ ಅಧಿಕಾರಕ್ಕಿದೆ. ಹೊಸ ಕಗ್ಗಂಟನ್ನು ಹುಟ್ಟು ಹಾಕುವ ಶಕ್ತಿ ಕೂಡ ಅಧಿಕಾರಕ್ಕಿದೆ. ಸೊ ಇದು ಬಗೆಹರಿಯತ್ತೆ. ಬಟ್ ಒಂದು ಖಾತೆ ಹಂಚಿಕೆ ಬರೀ ಸೀನಿಯರ್ಸ್ 13 ಜನರದ್ದು ಇಷ್ಟು ಟೈಮ್ ತಗೊಳ್ಬಾರ್ದು. ಅದರ ಅರ್ಥ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ಗೂ, ಖರ್ಗೆ ಅವ್ರಿಗೂ DK ಶಿವಕುಮಾರ್ಗೂ, ಖರ್ಗೆ ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಸಮ್ ಡೆವಲಪ್ಮೆಂಟ್ಸ್ ಇಸ್ ಟೇಕಿಂಗ್ ಪ್ಲೇಸ್. ಈಗ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕಿತ್ತು, ಸಿದ್ದರಾಮಯ್ಯನವ್ರು ಪರಮೇಶ್ವರ್ ಮುಂದೆ ಮಾಡಿದರು. ಅಂದರೆ ನನ್ನ ಮಗ ಮಂತ್ರಿ ಆಗ್ತಿದ್ದಾನೆ, ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ, ಏನೋ ನಡೆದಿದೆ ಅಲ್ಲಿ. ಏಕಾಏಕಿ BK ಹರಿಪ್ರಸಾದ್ ರಾಜ್ಯಾಧ್ಯಕ್ಷರಾಗ್ತಾರೆ. ಜಾರಕಿಹೊಳಿಗೂ ಸಿದ್ದರಾಮಯ್ಯನವ್ರಿಗೂ ಸಮಸ್ಯೆಗಳಿವೆ ಅನ್ನೋದು ಕಳೆದ ಒಂದು ವಾರದ ಹೊಸ ಸುದ್ದಿ. ಇಲ್ಲ ಅಂತ ಇವ್ರು ಹೇಳ್ತಾರೆ.
ಬಟ್ ಹಾಗಿದ್ರೆ ಅವರು ಉಪಮುಖ್ಯಮಂತ್ರಿ ಯಾಕೆ ಆಗಲಿಲ್ಲ? 5 ಉಪಮುಖ್ಯಮಂತ್ರಿ ಆಗಬೇಕಿತ್ತು, ಇಲ್ಲಾರ KPCC ಅಧ್ಯಕ್ಷರಾಗಬೇಕಿತ್ತು. ಅಧ್ಯಕ್ಷರಾಗಬೇಕಾಗಿತ್ತು. ಯಾಕೆ 2 ಆಗಲಿಲ್ಲ ಅವರು? ಇವು ಚರ್ಚೆಯ ವಿಷಯ ಅಂತ ಅನ್ಸುತ್ತೆ ನನಗೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.